ಸೊ ಗೈಸ್ ನಮ್ಮ ಮ್ಯಾಚ್ ಇರೋದು ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಮೇಲೆ ಅಂತೆ. ಸೊ ಲೆಟ್ ಅಸ್ ಪ್ಲೇ ಅಂಡ್ ಲೆಟ್ ಅಸ್ ಅಬೌಟ್ ದಟ್. ದೇವರು ನಮ್ಮ ಕೈ ಅಷ್ಟೇ. ಬನ್ನಿ ಈಗ ಹೆಂಗ್ ಮಾಡ್ತಾವ್ರು ತೋರಿಸ್ತೀನಿ ನೀವು. ಶಿವಮೊಗ್ಗದಿಂದ ಓಡ್ ಬಂದಿರೋ ದೊಡ್ಡ ಪ್ರಾಣಿ ಇದು. ನಾ ಶಿವಮೊಗ್ಗದಿಂದ ಓಡ್ ಬಂದ ಈಗ ಕೋರ್ಟ್ ಎಕ್ಸ್ಚೇಂಜ್ ಈಗ. ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುದ್ದಿ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂಡ್ ಯಾರ್ಯಾರ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಹೊತ್ತಿ. ನನ್ನ ಹೊಸ ವೀಡಿಯೋಸ್ ಹಾಕಿದಾಗ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ನೋಟಿಫಿಕೇಶನ್ಸ್ ಬರುತ್ತೆ. ಆದ್ದರಿಂದ ಅಂಡ್ ಸಾರಿ ನಿಮ್ಮೆಲ್ಲರಿಗೂ ಲೇಟಾಗಿ ನನ್ನ ವ್ಲಾಗ್ಸ್ ಬರ್ತಾ ಇದೆ. ಎಲ್ಲಾನು ಯಾವಾಗಲೂ ಇದೆ ಅನ್ಕೊಬೇಡಿ. ಏನು ಈ ಹುಡುಗಿ ಯಾವಾಗಲೂ ಸಾರಿ ಅಂತ ಕೇಳಿಬಿಟ್ಟೆ ವ್ಲಾಗ್ ಸ್ಟಾರ್ಟ್ ಮಾಡುತ್ತೆ. ನಾನು ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತು ನನಗೆ MBA ಮಾಡ್ತಾ ಇದ್ದೀನಿ. MBA ಇಸ್ ನಾಟ್ ಸೋ ಈಸಿ ನನ್ನ ಪ್ರಕಾರ. ಆ್ಯಂಡ್ ಯಾರ್ಯಾರೆಲ್ಲ MBA ಮಾಡ್ತಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಪ್ರಾಜೆಕ್ಟ್ಸ್ ಇರುತ್ತೆ, ಎಷ್ಟು ಅಸೈನ್ಮೆಂಟ್ಸ್ ಇರುತ್ತೆ, ಎಷ್ಟು ಓದ್ಕೊಳ್ಳೋದಿರುತ್ತೆ. ಆ್ಯಂಡ್ ನನಗೆ ವೆಡ್ನೆಸ್ಡೇ ಇಂಟರ್ನಲ್ಸ್ ಇದೆ. ಬಟ್ ಸ್ಟಿಲ್ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಐ ಥಾಟ್ ಡೈಲಿ ವ್ಲಾಗ್ ಇನ್ನೂ ಎಷ್ಟೊಂದು ಜನ ಕಮೆಂಟ್ ಮಾಡ್ತಿದ್ರಾ ಮಾಡಿ ಅಂತ. ಸೊ ಆದ್ದರಿಂದ ನಿಮ್ಮೆಲ್ಲರಿಗೋಸ್ಕರ ಅಷ್ಟು ಪ್ರೀತಿಯಿಂದ ಕೇಳ್ತಿದ್ರಾ ಅಂತ ನನ್ನ ಡೈಲಿ ವ್ಲಾಗ್ಸ್ನ ಶೇರ್ ಮಾಡ್ತಾ ಇದ್ದೀನಿ ನಾನು. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ನನ್ನ ಹೆಕ್ಟಿಕ್ ಡೇ ಇದೆ ಇವತ್ತು ನಮ್ಮ ಕಾಲೇಜಲ್ಲಿ ನನಗೆ. ಬಿಕಾಸ್ 5 o'clock ತನಕ ಇವತ್ತು ನಮಗೆ ಕಾಲೇಜ್ ಇದೆ. ಏನಾದರೂ 4:30 ಬಿಟ್ಟರೆ ಫುಲ್ ಖುಷಿ ಮನೆಗೆ ಓಡ್ ಬಂದುಬಿಡ್ತೀನಿ. ಇವಾಗ ಟೈಮ್ ಬಂದು 9:40. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ಅಮ್ಮ ಅಕ್ಕಿ ರೊಟ್ಟಿಗೆ ಹಿಟ್ಟು ಕಲಸಿಟ್ಟು ಹೋಗಿದ್ರು ಅಕ್ಕಿ ರೊಟ್ಟಿ ಮಾಡೋದಕ್ಕೆ. ಸೊ ಅದನ್ನು ಮಾಡೋದಕ್ಕೆ ಇಟ್ಟಿದ್ದೀನಿ ಅಕ್ಕಿ ರೊಟ್ಟಿನ. ತಟ್ಟಿ ಬಂದೆ. ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಣ ಹಾಗೆ ಒಂದು ಕ್ಯಾಶುಯಲ್ ಆಗಿ. ನಮಗೆ ಇವಾಗ ಆರ್ಗನೈಸೇಷನಲ್ ಅನಾಲಿಸಿಸ್ ಅಂತ ಒಂದು ಸಬ್ಜೆಕ್ಟ್ ಇದೆ ಗೈಸ್. ಅದ್ರದ್ದು ಪ್ರಾಜೆಕ್ಟ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ನನ್ನ ಫ್ರೆಂಡ್ಸ್ ನೋಡ್ತಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಪಾಪ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ. ಸೊ ಬನ್ನಿ ಇವತ್ತು ಕಾಲೇಜಲ್ಲೆಲ್ಲ ಏನಾಗುತ್ತೆ ಅಂತ ಒಂದು ರ್ಯಾಂಡಮ್ ವ್ಲಾಗ್ ಮಾಡ್ತಿದ್ದೀನಿ ನಮ್ಮ ಕಾಲೇಜಲ್ಲಿ. ಸೊ ಹೆಂಗಿರುತ್ತೆ ಅಂತ ಐ ಆಮ್ ಲಿಟಲಿ ಎಕ್ಸೈಟೆಡ್. ಇವತ್ತೇನಾದರೂ ಫುಲ್ ಚೆನ್ನಾಗಿದೆ ಈ ವ್ಲಾಗ್ನೇ ಫುಲ್ ಹಾಕ್ತೀನಿ. ಒಂದು ರ್ಯಾಂಡಮ್ ಡೇ ಇನ್ ಕಾಲೇಜ್ ಅಂತ. ಸೊ ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟು ಮೈ ವ್ಲಾಗ್. ಈಗ ತೋರಿಸ್ಕೊಟ್ಟಿದ್ದೀನಿ ನಾನು. ಗೈಸ್ ನನಗೆ ಇವತ್ತು ನಾನು ಹೇಳಿದ್ದೆ ಅಲ್ವಾ ನಿಮಗೆ ಇವತ್ತು ಪ್ರಾಜೆಕ್ಟ್ ಸಬ್ಮಿಷನ್ ಇದೆ ಅಂತ. ಸೊ ಅದರಿಂದ ಫುಲ್ ತಲೆ ಕಟ್ಟೋಗಿದೆ ನಮ್ಮ ಕ್ಲಾಸ್ ಇದೆ. ಅವನಿಗೆ ಹೇಳಿ ಅದನ್ನು ನೋಡಿ, ನಿನಗೆ ಗೊತ್ತಲ್ವ ಇಂಟ್ರಡಕ್ಷನ್ಗೆ ಏನಾಗಬೇಕು ಅಂತ. ಅದನ್ನು ಹಾಂ ಹೇಳು ಹೋಗ್ಲಿ ಹೇಳ್ಬಿಡು. ನನಗೆ ವ್ಲಾಗ್ ಮಾಡೋಕ್ಕೂ ಆಗ್ತಿದೆ. ದಿಸ್ ಇಸ್ ಸೋ ಹೆಕ್ಟಿಕ್ MBA ಅಂತ ಇದು ಹೇಳೆ. 20 ನಿಮಿಷ ಮಾತ್ರ ಬಿಡ್ತಿದ್ದ. ರುಚಿತ ಹೇಳು. ಗೊತ್ತು ನನಗೆ, ಹೇಳು. ನಾನು ಮಾಡಿಲ್ಲ ಗಾಯ್ಸ್. ಇವಾಗ ಊಟ ಮಾಡಿ ಆಮೇಲೆ ನನ್ನ ಫ್ರೆಂಡ್ ನಮ್ಮ ಕ್ಲಾಸ್ಮೇಟ್ದು ಪ್ರಾಜೆಕ್ಟ್ ಎಡಿಟ್ ಮಾಡ್ಕೊಡ್ಬೇಕಂತ ಒಂದಿಬ್ಬರು ಸ್ವಲ್ಪ ಮಾಡಿದ್ದೀನಿ. ಒಂದು ಅಲೈನ್ ಮಾಡೋ ಅಷ್ಟೊತ್ತಿಗೆ ನನ್ನ ಅಲೈನ್ ಸ್ವಲ್ಪ ಮಾಗಿತ್ತು. ಇನ್ನೊಂದು ಚೂರು ಆ ಕಡೆ ಈ ಕಡೆ ಹೋಗಿತ್ತು. ಅಲೈನ್ನ ಒಂಚೂರು ನೋಡಿ ಊಟ ಮಾಡಬೇಕು. ಎಷ್ಟು ಕಷ್ಟ. ಈಗ ನೋಡಲ್ಲ, ಈ ಫೋನ್ ನೋಡಲ್ಲ. ಈ ಕಡೆ ಇವಳು ನನಗೆ ಎಲ್ಲರಿಗೂ ಉಳ್ಕೊಡು ಅಂತೇಳಿ, ಇನ್ನೊಬ್ಬ ಯಾವ ನನ್ನ ಕ್ಲಾಸಲ್ಲಿ ನನ್ನ ಪ್ರಾಜೆಕ್ಟ್ ಸರಿ ಉಳ್ಕೊಡು ಅಂತ ಫೈನಲಿ ಮಾರ್ಕ್ಸಂದು ಆರ್ಗನೈಸೇಷನ್ ಚಾರ್ಟ್ ಸಿಕ್ತು ನನಗೆ. ಈಗ ಸಮಾಧಾನ ಆಯಿತು. ಇವಾಗ ನಾನು ಊಟ ಮಾಡ್ಬೋದು ಅನಿಸ್ತು. ಇನ್ನೊಬ್ಬ ಬಂದಿದೆ, ಒಂದು ಕೆಲಸ ಮಾಡಿಬಿಟ್ರೆ ನನಗೆ ಫುಲ್ ಕತೆ ಮುಗಿದೋಗುತ್ತೆ. ಒಂದೊಂದು ಇಡೀ ಪ್ರಾಜೆಕ್ಟ್ ಎಡಿಟ್ ಮಾಡಬೇಕಂದ್ರೆ ಹೌ ಕ್ಯಾನ್ ಐ ಯೋಚನೆ ಮಾಡ್ತಾಯಿದ್ದೀನಿ. ವ್ಲಾಗ್ ಎಡಿಟ್ ಮಾಡಲಾ, ವ್ಲಾಗ್ ಮಾಡಲಾ, ಊಟ ಮಾಡಲಾ, ಅಥವಾ ಏನೇನು ಮಾಡಲಿ ನಾನು. ಇವರೆಲ್ಲ ಕುತ್ಕೊಂಡು ನಾನು ನೋಡ್ತವ್ರೆ ನಾನು ವ್ಲಾಗ್ ಮಾಡಲ್ಲ. ಊಟ ಮಾಡಿ ನಮ್ಮ ಮನೇಲಿ ಇವತ್ತು ಅನ್ನ ಸಾರು. ನಿಮ್ಮ ಮನೇಲೇನು ಕಾಯಿ? ನಿಮ್ಮ ಮನೇಲೇನು ಸಿಗ್ತೇನೆ. ಸ್ನ್ಯಾಪ್ ಮಾಡ್ತಾಳೆ ನಾನು. ಮಾಡ್ಕೊಂತೀನಿ ಗೊತ್ತಿಲ್ಲ. ಟೈಟ್ ಇಟ್ಕೊಂಡು ಇಮೇಜ್ ನಮ್ಗೆ ಮೌಸ್ ಇಲ್ಲೇ ಮುಂದೆ ಐತಲ್ಲೇ ಇಲ್ಲೇ ಮೌಸು. ಏನಕ್ಕೆ ಏನು ಕೇಳಿಸ್ತು?
ಬಾಬಾ ಇವಳು ತುಂಬ ನಿಂಗೂ ತಿನ್ನಿಸ್ತೀನಿ ಬಾ ಬೇಕಾದ್ರೆ. ಅವಳದು ಪ್ರಾಜೆಕ್ಟ್ ಆಗೋಗಿದೆ, ಫುಲ್ ಖುಷಿ. ತುಂಬ ಓವರ್ ರಿಯಾಕ್ಟ್ ಮಾಡ್ತಾಳೆ ಎಲ್ಲದಕ್ಕೂ. ನನ್ನ ಪ್ರಾಜೆಕ್ಟ್ ಆಗಿದೆ, ಅದಕ್ಕೆ ನಂಗೆ ಟೆನ್ಷನ್ ಇಲ್ಲ. ಇವಳದು ಆಗಿದೆ, ಅದಕ್ಕೆ ಊಟ ಬಾ ಬೇಕಾ ಅನ್ನ ಸಾರು? ನನಗೆ ಅನ್ನ ಸಾರು ಆಗಲ್ಲ, ಆದರೂ ತಿನ್ನಿಸ್ತಾರೆ. ನಾನೇ ತಿಂತೀನಿ ಬೇಡ ಅಂತ ನಾನೇ ಮಾಡಲಿ. ನಿಂಗೆ ಬಿಟ್ಟಿದೆ ನೀನು ಮಾಡಿದ್ದ? ನೀನು ಮಾಡಿದ್ರೆ ತಿನ್ನಲ್ಲ, ಅಷ್ಟೊಂದು ಖರಾಬಾಗಿಲ್ಲ. ನಮ್ಮ ಮನೇಲಿ ಈ ಸಾರು ಹಿಂಗೆ ನಾನು ಮಾಡೋದು. ಬದುಕಿರೋದೇ ಹೆಚ್ಚು. ಇಂಥವ್ರಿದ್ರೆ ಅದೇನೋ ಹೇಳ್ತಾರಲ್ಲ ಹಂಗೆ. ನಿಮ್ಮ ಮನೇಲಿ ಎಲ್ಲಿ ಪುಳಿಯೋಗರೆ ತಂದೆ ಅಲ್ಲ ನೀವು? ಯಾಕೆ? ನೋಡಿ ಗೈಸ್, ಫುಲ್ ಎಲ್ಲ ಟೆನ್ಷನ್ ಇದ್ದಾರೆ. ಅವಳು ನೋಡಿದ್ರೆ ತಿನ್ನಿಸ್ತಾ ಕೂತಿದ್ದಾಳೆ, ಮಾಡೋಕ್ಕೆ ಕೆಲಸ ಇಲ್ಲದೆ. ನೋಡಿ ಎಲ್ಲರೂ ಎಷ್ಟು ಟೆನ್ಷನ್ ಮಾಡ್ತಿದ್ದಾರೆ. ಇವಳು ತಿನ್ನಿ ಅಂತ ಕಾಟ ಕೊಡೋದ್ರಲ್ಲೇ ಇದ್ದಾಳೆ. ಎನರ್ಜಿ ಬರ್ಬೇಕಂತ ಈ ರೇಂಜಲ್ಲಿ ತಿನ್ಸಿ ಹೋಗಿ ಕಲ್ಸಿ ಇಟ್ಟಿದ್ದಾಳೆ. ಕಲ್ಸಿ ಇಟ್ಟವಳೆ. ತಿನ್ನು ಅದೇ ನೋಡಿ ಗೈಸ್, ಈ ರೇಂಜ್ ಈ ಥರ ಕಾಟ ಕೊಡ್ತಾರೆ ಯಾರು ಬದುಕ್ತಾರೆ ಗುರು ಯಪ್ಪ. ನೋಡಿ ಅವಳು ಗಂಟ್ಲಲ್ಲಿ ಸಿಕ್ಕಾಕೊಂಡು ನೀರು ಕೊಡಿ ಅಂತ ಅವಳೆ. ನೋಡು ಗೈಸ್, ಯಾವಾಗಲೂ ಹಿಂಗೆ ಫುಲ್ ಟ್ಯಾಲೆಂಟೆಡ್ ಗೈಸ್. ಜೀವನದಲ್ಲಿ ಎಂಜಾಯ್ ಮಾಡಬೇಕು, ಆದರೆ ಫುಲ್ಲು ಟೆನ್ಷನ್ ಬಿಟ್ಟು ಮಾಡಬೇಕು. ನೋಡಿ ನನಗೆ ಕ್ಲಾಸಿನ ದೊಡ್ಡ ಪ್ರಾಣಿ ಇವಳೆ. ಹೋಗಿ ನಾನೆಲ್ಲ ಗೈಸ್ ಇವಳೆ. ಶಿವಮೊಗ್ಗದಿಂದ ಓಡ್ ಬಂದಿರೋ ದೊಡ್ಡ ಪ್ರಾಣಿ ಇದು. ನಾ ಶಿವಮೊಗ್ಗದಿಂದ ಓಡ್ ಬಂದೆ, ಅವಳು ತುಮಕೂರಲ್ಲೇ ಇದ್ದಾಳೆ. ಬೆಳಗ್ಗೆಯಿಂದ ಎಲ್ಲರೂ ಹಿಂಗಿದ್ರು. ಇವಾಗ ನೋಡಿ ಚಿಕ್ಕಕೊಂಡ್ಬಿಟ್ಟವಳೆ. ನೋಡಿ ಫುಲ್ ಚಿಕ್ಕಕೊಂಡಿದ್ದಾಳೆ ಗೈಸ್. ನೋಡಿ ಇವಾಗ ಹೆಂಗಿದ್ದಾಳೆ ನೋಡಿ. ಬೆಳಗ್ಗೆಯಿಂದ ಹಿಂಗಿರ್ಲೇ ಇಲ್ಲ, ಫುಲ್ ಹಿಂಗಿದ್ಲು. ಇವಾಗ ನೋಡಿ ಹಿಂಗೆ ಚಿಕ್ಕಕೊಂಡವಳೆ. ಅದಕ್ಕೆ ಹೇಳೋದು ಲೈಫಲ್ಲಿ ನನ್ನ ಬಿಟ್ಟು ಗೈಸ್, ನನ್ನ ಬ್ಲಾಗ್ ತುಂಬ ಇವಳೇ ಇದ್ದಾಳೆ ಇವತ್ತು. ಫುಲ್ ನಂದೇ ಆಗ್ಬೇಕು, ನಾನೇ ಹೇಳ್ಕೊಂಡಿದ್ದೀನಿ, ಅದಕ್ಕೆ ನಾನೇ ಮಾಡ್ತಾಯಿದ್ದೀನಿ. ಫುಲ್ ಫೇಮಸ್ ಆಗುತ್ತೆ ಅದು ರುಚಿತ ಬ್ಲಾಗಲ್ಲಿ ಫೇಮಸ್ ಆಗ್ತಿರಲಿಲ್ಲ ಅಂತಾರೆ ನೋಡ್ರಿ. ಅದಕ್ಕೆ ಕುತ್ಕೊಂಡು ನಮ್ಮ ವಿಡಿಯೋ ಮಾಡ್ತಿದ್ದಾರೆ ನೋಡಿ. ಅಲ್ಲ ಗೈಸ್, ಎಷ್ಟು ಆಡ್ತಾಳೆ ಇವಳು ಅಂದರೆ, ಇವಳು ಪ್ರಾಜೆಕ್ಟಿಗೆ ಸ್ವಲ್ಪ ಯಾರೋ ಹೆಲ್ಪ್ ಮಾಡಿಬಿಟ್ಟಿದ್ದಾರೆ ನಮ್ಮ ಕ್ಲಾಸವರು. ಅದಕ್ಕೆ ವಿಡಿಯೋನೇ ಮಾಡ್ತಿಲ್ಲ. ನನ್ನ ಬ್ಲಾಗ್ನ ಅವಳೇ ಮಾಡ್ತಾಳೆ. ನನ್ನ ಬ್ಲಾಗ್ ಎಲ್ಲ ಇವತ್ತು ನಂದು ಅರ್ಚನೆ ಮಾಡೋದು. ನೋಡಿ ರುಚಿತನ್ ಶಿಷ್ಯ ಅವನು. ನೋಡಿ ಸೊ ನಾನು ಆ್ಯಕ್ಚುಲಿ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಿರಲಿಲ್ಲ. ಸೊ ಅದರಿಂದ ಐ ಥಾಟ್ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗುಡ್ ಮಾರ್ನಿಂಗ್ ಆ್ಯಂಡ್ ಮತ್ತೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಏನು ಅಂದರೆ ನಮ್ಮ ಕಾಲೇಜಲ್ಲಿ ಆ್ಯಕ್ಚುಲಿ 1 hour ಕ್ಲಾಸ್ ಇತ್ತು ಗೈಸ್. 1 hour ಕ್ಲಾಸ್ ಮುಗಿಸ್ಕೊಂಡು ನಾವೀಗ ಸ್ಪೋರ್ಟ್ಸ್ ನೋಡೋಕೆ ಬಂದಿದ್ದೀವಿ. ನಮ್ಮ ಕಾಲೇಜಲ್ಲಿ MCOM MBA ಮತ್ತು ಇನ್ನೊಂದು ಯಾವ ಡಿಪಾರ್ಟ್ಮೆಂಟು? PG ಡಿಪಾರ್ಟ್ಮೆಂಟ್ಸ್ ಎಲ್ಲ. ಸೊ PG ಡಿಪಾರ್ಟ್ಮೆಂಟ್ಸ್ ಎಲ್ಲಾನು ಸ್ಪೋರ್ಟ್ಸ್ ನಡೀತಾ ಇದೆ. ಆ್ಯಕ್ಚುಲಿ ನೆನ್ನೆನೂ ನಡೀತು. ನೆನ್ನೆ ಏನಿತ್ತು? ನೆನ್ನೆ ಥ್ರೋಬಾಲ್, ವಾಲಿಬಾಲ್, ಕಬಡ್ಡಿ. ನೆನ್ನೆ ಥ್ರೋಬಾಲ್. ನೀವು ನೋಡಿದ್ರ ಹೋಗಿ? ಇವರು ನೋಡಿದ್ರು ನೆನೆ, ಬಿಕಾಸ್ ನೆನೆ ಪ್ರಾಜೆಕ್ಟ್ ನೆನೆ ಕತೆ ಹೇಳ್ತೀನಿ ಗೈಸ್ ಆಮೇಲೆ ಏನಾಯ್ತು ಅಂತ. ಸೊ ಇವ್ರು ಇವಾಗ ಇಲ್ಲೆಲ್ಲ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ರೆ. ಸೊ ಬನ್ನಿ ಎಲ್ಲರೂ ಹಿಂಗೆ ಪ್ರಾಕ್ಟೀಸ್ ಮಾಡಿ. ಈ ಸತಿ ನಾನೇನು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಸೊ ಆದ್ರಿಂದ ನೋಡೋಣ ಬನ್ನಿ, ಅಟ್ಲೀಸ್ಟ್ ಎಂಕರೇಜ್ ಮಾಡೋಣ ನಮ್ಮ ಸೀನಿಯರ್ಸ್ನ, ನಮ್ಮ ಜೂನಿಯರ್ಸ್ನ. ಅಂದರೆ ನಾವೇ ಜೂನಿಯರ್ಸ್ ಅಂದರೆ ಒಬ್ವಿಯಸ್ಲಿ ಲೆಟ್ ಅಸ್ ಎನ್ಕರೇಜ್ ಅಲ್ವಾ. ಪಾಪ ನೀರು ಇಟ್ಕೊಂಡೆಲ್ಲ ಇದ್ದೀವಿ ನೋಡಿ ಗೈಸ್. ನಮ್ಮ ಸೀನಿಯರ್ಸ್ದು ಫೋನ್ ಇಟ್ಕೊಂಡಿದ್ದೀವಿ. ಸೊ ಲೆಟ್ ಅಸ್ ಹೆಲ್ಪ್ ದೇಮ್ ಅಷ್ಟೇ. ಇಲ್ಲೂ ಸ್ಪೋರ್ಟ್ಸ್ ನಡೀತಿದೆ ನನ್ನ ಬ್ಯಾಕ್ ಸೈಡ್. ಅಲ್ಲೇನು ನಡೀತಾ ಇದೆ? ಥ್ರೋಬಾಲ್ ನಡೀತಾ ಇದೆ ಗೈಸ್ ಅಲ್ಲೂ. ಸೊ ಲೆಟ್ ಅಸ್ ಸಿ ಹೆಂಗೆ ಆಡ್ತಾರೆ ಏನು ಅಂತ. ನಮ್ಮ PG ಡಿಪಾರ್ಟ್ಮೆಂಟಲ್ಲಿ ಇದು ಹೊಸ್ತು ನನಗೆ, ಬಿಕಾಸ್ ನಮ್ಮ UG ಆದರೆ ನಮಗೆ ಗೊತ್ತಿತ್ತು ನಮ್ಮ ಡಿಗ್ರಿಯಲ್ಲಿ ಹೆಂಗೆ ಏನು ಅಂತ. ಲೆಟ್ ಅಸ್ ಎಕ್ಸ್ಪೀರಿಯನ್ಸ್, ಎಲ್ಲನೂ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಾರೆ ಅಲ್ವಾ, ಹಾಗೆ. ಸೊ ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟುಡೇಸ್ ವ್ಲಾಗ್. ಆ್ಯಂಡ್ ಐ ಆಮ್ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ನಮ್ಮ PGಯಲ್ಲಿ ನಾನು ಹಿಂಗೆಲ್ಲ ವ್ಲಾಗ್ ಮಾಡ್ತಿರೋದು ಫಸ್ಟ್ ಟೈಮ್. ಬಿಕಾಸ್ ಗೈಸ್ ಥ್ರೋಬಾಲ್ ತೋರಿಸ್ತೀವಿ ಬನ್ನಿ ಗೈಸ್. ಎರಡೆರಡು ಸರ ಹಾಕೊಂಡವಳೆ. ಇದು ನಂದಲ್ಲ, ಸಾನೊಂದು. ನಾವೆಲ್ಲ ಒಂದೊಂದು ಹಾಕೊಂಡಿದೀವಿ. ನಾವೆಲ್ಲ ಬಡವ್ರ ಮಕ್ಳು ಗೈಸ್, ಎಲ್ಲ ಶ್ರೀಮಂತರು. ಪರದಾಡ್ತಾ ಇದ್ದಾರೆ ಗಾಯ್. ನಮ್ಮ ಕ್ಲಾಸಲ್ಲಿ ಇನ್ನೂ ಎಷ್ಟೊಂದು ಜನರು ಪ್ರಾಜೆಕ್ಟ್, ಸದ್ಯ ಪ್ರಾಜೆಕ್ಟ್ ಎಕ್ಸೆಪ್ಟ್ ಆಯಿತು ದೇವ್ರ ದಯದಿಂದ. ನಿಮ್ಮ ರೈಟ್ ಮಾಡಿದೀವಿ ಗೈಸ್. ಸುಳ್ಳು ಹೇಳ್ತಾಳೆ.
ಮೋಸ ಮಾಡ್ದವ್ರಿಗೆ ದೇವರು ನಮ್ಮ ಕೈ ಬಿಟ್ಟಿಲ್ಲ ಅಷ್ಟೇ. ಬನ್ನಿ ಈಗ ಹೆಂಗ್ ಮಾಡ್ತವ್ರು ತೋರಿಸ್ತೀನಿ ಇವ್ರನ್ನ. ನೋಡಿ ಗೈಸ್ ಹೆಂಗಾಗ್ತವ್ರು ನಮ್ಮ ಸಾನ. ನೋಡಿ ಗೈಸ್ ನಮ್ಮ ಸಾನ ಹೆಂಗಾಡ್ತಾವಳೆ. ನಮ್ಮ ಕ್ಲಾಸಿಂದ ಐ ಆಲ್ವೇಸ್ ಸಪೋರ್ಟ್ ಗೈಸ್. ನಮ್ಮ ಕ್ಲಾಸಿಂದ ಯಾರ್ಯಾರು ಆಡ್ತಾರೋ ಅವ್ರಿಗೆಲ್ಲ ನಾನು ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡಿರ್ತೀನಿ. ಲೈಕ್ ಅವಾಗ ನಮ್ಮ ಡಿಗ್ರಿಯಲ್ಲಿ ಅವ್ರು ಕ್ರಿಕೆಟ್ ಆಡ್ಬೇಕಾದ್ರು ಐ ವಾಸ್ ಅ ಕ್ಯಾಪ್ಟನ್. ಬಟ್ ನಾನು ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತಿದ್ದೆ. ನಮ್ಮ ಸೀನಿಯರ್ಸ್ ಅವರೆಲ್ಲ ಗೈಸ್ ಚಂದ ಆಡ್ತವ್ರೆ. ನನಗಂತೂ ಕಬಡ್ಡಿ ಬೇರೆ ಏನೂ ಗೊತ್ತಿಲ್ಲ ಗೈಸ್. ಇವ್ರು ಆಡ್ತವ್ರೆ ಅಂತ ನೋಡಕ್ ಬಂದಿದ್ದೀನಿ. ಸೊ ಗೈಸ್ ಈಗ ನಮ್ಮ MBA ಡಿಪಾರ್ಟ್ಮೆಂಟ್ ಮ್ಯಾಚ್ ನಡೆಯುತ್ತೆ. ವಿ ಆರ್ ಆಲ್ ಎಕ್ಸೈಟೆಡ್. ಹೆಂಗ್ ಆಡ್ತಾರೆ ಏನು ಅಂತ ಲಿಟರಲಿ ಗೊತ್ತಿಲ್ಲ. ನೋಡೋಣ ಬನ್ನಿ ಹೆಂಗ್ ಆಡ್ತಾರೆ ಅಂತ ನೋಡೋಣ. ಲೆಟ್ us see. We are supporting everyone. Let us support MBA. Okay? All the best ಹೇಳಿ. To all my MBA department. ಚಂದ ಆಡಿ, ಚೆನ್ನಾಗಿ ಆಡಿ, ಗೆಲ್ತಿರೋ ಸೋಲ್ತಿರೋ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಗೈಸ್ ನನ್ನ ಪ್ರಕಾರ ಅಷ್ಟೇ. ಗೈಸ್ ನಮ್ಮ MBA ಡಿಪಾರ್ಟ್ಮೆಂಟಿನ ಟೀಮ್ ಕ್ಯಾಪ್ಟನ್ ಆಫ್ ಕಬಡ್ಡಿ. ಆಲ್ ದಿ ಬೆಸ್ಟ್ ಕಣೆ. ಅದಕ್ಕೆ ಶೈ ಫೀಲ್ ಇವತ್ತು. ನೆನ್ನೆಲ್ಲ ವ್ಲಾಗ್ ಮಾಡೆ ಅಂತ ಬಡ್ಕೊಂತಿದ್ಲು ಗೈಸ್. ಈಗ ಮುಖ ಮುಚ್ಕೊಂತಾಳೆ ಗೈಸ್. ನಮ್ಮ ಮೇಲೆ ಸೊ ಗೈಸ್ ನಮ್ಮ ಮ್ಯಾಚ್ ಇರೋದು ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಮೇಲೆ ಅಂತೆ. ಸೊ ಲೆಟ್ us play and let us support them. ಓ ಸಾನ ಒಂದು ಅಯ್ಯೋ ಟೀಮ್ ಕ್ಯಾಪ್ಟನ್ಸ್ ಶೇಕಿಂಗ್ ಹ್ಯಾಂಡ್. ಮಧು ಅವ್ರ ಹೆಸರು. ಓಕೆ ಟೀಮ್ ಕ್ಯಾಪ್ಟನ್ ಸಹನಾ ಅಂಡ್ ಮಧು. ಅವನೇ ಕಮೆಂಟ್ರಿ ಕೊಡ್ತೀನಿ ಗೈಸ್ ಬಿಕಾಸ್ ಕೇಳ್ತಾರೆ ಯಾರು ಟಾಸ್ ಆ ಕಡೆಯವರಂತೆ ಏನೋ ಅಂದ್ಲು ಗೈಸ್. ನನಗಂತೂ ಕೇಳ್ಸಲ್ಲ. ನಮ್ಮ ಲೆಕ್ಚರರ್ಸ್ ಬಂದಿದ್ದಾರೆ. ವಿ ಆರ್ ಹ್ಯಾಪಿ. ಯಾರು ರೂಲ್ಸ್? ಓಕೆ ಗೈಸ್ ನೋಡಿ ಹಿಂಗೆ ಚೆನ್ನಾಗಿ ರೂಲ್ಸ್ ಎಲ್ಲ ಹೇಳ್ಕೊಡ್ತಾರೆ ಆಡಕ್ಕೂ ಮುಂಚೆ. ಚೆನ್ನಾಗಿ ಮ್ಯಾಚ್ ಸ್ಟಾರ್ಟ್ ಆಯ್ತು ಗೈಸ್. ಸಹನಾ ಅವ್ರು ಯಾರೋ ಪೀಪಿ ಗೊತ್ತವ್ರೆ. ನಾವು ಸೋತೋದ್ರೆ ಎಂತ ಜನ ನೋಡಿ ಔಟ್ ಮಾಡ್ಬಾರೆ. ಔಟ್ ಮಾಡಿ ಸಾನಾ ಮಾನ ಮರ್ಯಾದೆ ತೆಗಿಬೇಡ ಪ್ಲೀಸ್. ಸಾನಾ ಈಗ ಕೋಟ್ ಎಕ್ಸ್ಚೇಂಜ್ ಕೋಟ್ ಎಕ್ಸ್ಚೇಂಜ್ ಆಯ್ತು ಅಂತ ಹೇಳಕ್ ಆಗ್ತದೆ. ಈಗ ಹೇಳ್ತೀನಿ ಇರಕ್ಕೆ ಬಿಡ್ತಿಲ್ಲ ಪಾಪ. ನಮ್ಮ ಕಾಲೇಜ್ ಅವರಿಗೆ ಒಬ್ರಿಗೆ ಇಂಜುರಿ ಆಯ್ತು. ವಿಚಾರ ಸಪೋರ್ಟ್ ಅವರ್ ಸೆಕ್ಷನ್ MBA ಡಿಪಾರ್ಟ್ಮೆಂಟ್. ಕಾಲು ಹೇಳ್ತಾ ಸುಕನ್ಯಾ ಎಲ್ಲ ಸೋತ್ಬಿಟ್ಟು ನಾವು MBA ಅವರು ವಾಪಸ್ ಹೋಗ್ತಿದೀವಿ. ಶೇಕ್ ಹ್ಯಾಂಡ್ ಕೊಟ್ಟು ಬಾಯ್ ಬಾಯ್. ಸಿ ಯು ಆಲ್ ನೆಕ್ಸ್ಟ್ ಇಯರ್. ಅವ್ರು ನೋಡಿ ಯಾರು ಪೀಪಿ ಊದ್ಬಿಡ್ತಾವ್ರಪ್ಪ ಜಾತ್ರೆಯಲ್ಲಿ ಉದ್ದಂಗೆ. ಸೊ ಆ್ಯಕ್ಚುಲಿ ನಾವು ಅವಾಗಲೇ ಊಟ ಆಯಿತು ನಂದು. ಈಗ ಊಟ ಮಾಡಿಕೊಂಡು ಕ್ಲಾಸಿಗೆ ಅಂತ ಬಂದಿದ್ವಿ. ಇವಾಗ ಲ್ಯಾಬ್ ಎಕ್ಸಾಮ್ ಹೆಂಗೆ ಕೂತಿದ್ದೀನಿ ಅಂದರೆ ನಾವು ಸ್ವಲ್ಪ ಓದ್ಕೊಂಡು ಬಂದಿದ್ದೀವಿ. ಬಟ್ ಸ್ಟಿಲ್ ಗೈಸ್ ಏನು ಮಾಡಬೇಕು ಅಂತ ಇನ್ನೂ ಗೊತ್ತಿಲ್ಲ ನಮಗೆ. ನಮ್ಮ ಮ್ಯಾಮ್ ಬಂದಾಗ ಏನು ಮಾಡಬೇಕು ವೈವಾದಲ್ಲಿ ಅಂತ ಕೇಳಿ ಮಾಡೋ ಗೈಸ್. ನಮ್ಮ ಕ್ಲಾಸ್ ಅವ್ರು ಇಟ್ಕೊತೀವಿ
ನೀನು ಇದೆಯಾ ಓಪನ್ ಮಾಡು ಸೋತಿದ್ದಾಳೆ ಕಬಡ್ಡಿ ದೊಡ್ಡ ಮನುಷ್ಯ ಗೈಸ್ ಸಿಸ್ಟಮ್ ಮುಂದೆ ಎಲ್ಲರಿಗೂ ಹೇಳ್ತೀನಿ ಯಾರ್ಯಾರೆಲ್ಲ MBA ತೊಗೋಬೇಕು ಅಂತ ಇದ್ದೀರಾ ಪ್ಲೀಸ್ ದಯವಿಟ್ಟು ತಗೊಳ್ಳಿ ಮಾಡಿ ನಿಮ್ಮ ಇಷ್ಟ ನಿಮ್ಮ ಜೀವನ ಅಷ್ಟೇ ಗೈಸ್ ನಿಮ್ಮ ಹಣೆ ಬಾರ ಇವ್ರು ಇಲ್ಲಿ ಕೂತವ್ರೆ ಫುಲ್ ನಮ್ಮ ಕ್ಲಾಸಲ್ಲೇ ಕೂತವ್ರೆ ನನ್ನ ಹತ್ರ ಇಡ್ಸ್ಕೊಬೇಕಂತ ಈ ಮಗ ನೀನು ಗೈಡ್ ಎಲ್ಲೇನೋ ಪ್ರಾಜೆಕ್ಟ್ ಮಾಡ್ಕೊಡೋ ಅಂತಿತ್ತ ನಾನು ಋಣನೂ ಮಾಡ್ಕೊಟ್ಟಿದ್ದಾರೆ ಮಾಡ್ಕೊಡಲ್ಲ ನೀನು ಹೇಳ್ಕೊಡಲ್ಲ ಏನೋ ಹೇಳ್ಕೊಂಡು ನೀನು ಮಾಡೋದು ಹಾಳಾಗೋಗ್ಲಿ ನನ್ನ ಮಾಡೋದು ಹಾಳಾಗೋಗ್ಲಿ ಅಂತಾನೆ ಇಂಥವ್ರು ಇದ್ರೆ ಉದ್ಧಾರ ಆಗಲ್ಲ ಗೈಸ್ ಸೊ ಹಾಯ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಂತ ಇದು 2ನೇ ಸತಿ ಅಂದ್ಕೊತೀನಿ ನಾನು ಹೇಳ್ತಿರೋದು ಶಟ್ ಎಲ್ಲ ಇಟ್ಕೊಳಕ್ಕಾಗಲ್ಲ ಗೈಸ್ ಮ್ಯಾನೇಜಿಂಗ್ ಇಸ್ ಸೊ ಹಾರ್ಡ್ ಏನಪ್ಪ ಅಂದರೆ ನಮಗೆ ವೈವಾ ಇತ್ತು ಲ್ಯಾಬ್ ಎಕ್ಸಾಮ್ ಮುಗೀತು ವೈವಾನು ಮುಗೀತು ಫೈನಲಿ ಒಂದು ಎಕ್ಸಾಮ್ ಮುಗಿಸಿದ್ದೀವಿ ಅಂದರೆ ಲೈಕ್ ಪ್ರಾಕ್ಟಿಕಲ್ ಮುಗಿಸಿದ್ದೀವಿ ಬಟ್ ಅದ್ರದ್ದು ಥಿಯರಿ ಇದೆ ಸೊ ಥಿಯರಿ ಅಟೆಂಡ್ ಮಾಡಬೇಕು ಆ್ಯಂಡ್ ನಾಳೆ ಒಂದು ವೈವಾ ಇದೆ ಓ ಮೈ ಗಾಡ್ ಶೊಪ್ಪ ದೇವ್ರೆ ಅನಿಸುತ್ತೆ ಗೈಸ್ ಈ ವಿಡಿಯೋ ಯಾವಾಗ ಎಡಿಟ್ ಮಾಡಿ ಯಾವಾಗ ಪೋಸ್ಟ್ ಮಾಡ್ತೀನಿ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಆದಷ್ಟು ಬೇಗ ಈ ವಾರದಲ್ಲೇ ಹಾಕ್ತೀನಿ ಇವತ್ತು ತುಂಬಾ ಚೆನ್ನಾಗಿತ್ತು ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ಇನ್ನೂ ನಡೀತಿತ್ತು ಬಟ್ ನಾನು ಇದೊಂದಕ್ಕೆ ಹೋಗಿದ್ದೆ ಅಷ್ಟೇ ನಮ್ಮ ಕ್ಲಾಸವ್ರು ಆಡ್ತಿದ್ವಿ ಸಹನ ಅಂತ ಅಷ್ಟೇ ನೋಡೋಣ ಏನಾಗುತ್ತೆ ಅಂತ ಐ ಹೋಪ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾವು ಒಮ್ಮನ್ ಸ್ಕೂಲಿಗೆ ಬಂದಿದ್ದೀನಿ ಸ್ಕೂಲಿಗೆ ಬಂದಿದ್ದೆ ಇವಾಗ ಹೆಂಗೋ 4:30 ಆಯಿತು ಅಲ್ವ ಇವತ್ತು ನಾನು 4:30ಗೆ ಬಿಡ್ತು ಕಾಲೇಜ್ ನನಗೆ ಸೊ ಆದ್ದರಿಂದ ಹಾಗೆ ಅಮ್ಮನ ಬೇಗ ಪಿಕ್ ಮಾಡಿಬಿಡೋಣ ಯೂಶ್ವಲಿ ನಾನು ನಿನ್ನೆ ಅಂತೂ 6 o'clock ಮನೆಗೆ ಬಂದಿರೋದು ನಾನು 6ಗೆ ಬಂದು ಅವಾಗ ಹಾಲು ತಂದು ಕಾಫಿ ಮಾಡ್ಕೊಂಡು ಕುಡಿದು ಅವಾಗ ರೆಸ್ಟ್ ಮಾಡಿ ಸೊ ನಾನು ಏನೂ ವಿಡಿಯೋ ಮಾಡಲಿಲ್ಲ ಆದ್ದರಿಂದ ಆ್ಯಂಡ್ ಇವಾಗ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಹಾಲು ತೊಗೊಂಡು ಮತ್ತೆ ಕಾಫಿ ಮಾಡಿಕೊಂಡು ಕುಡಿದು ರೆಸ್ಟ್ ಮಾಡಿ ಮತ್ತು ಅಗೇನ್ ಪ್ರಾಜೆಕ್ಟ್ಸ್ ಸ್ಟಾರ್ಟ್ ಮಾಡಬೇಕು ನಾಳೆ ಒಂದು ಲಾಸ್ಟ್ ಪ್ರಾಜೆಕ್ಟ್ ಇದೆ ಅದೊಂದು ಕೊಟ್ಬಿಟ್ರೆ ಎಲ್ಲ ಪ್ರಾಜೆಕ್ಟ್ ಮುಗ್ದೋಗುತ್ತೆ ಆ್ಯಂಡ್ ಅವನೇನಿದೆ ನಾಳೆ ವೈವಾ ಇದೆ ಅಷ್ಟೇ ಎಲ್ಲ ಹೇಳಿದ್ದೀನಿ ಅನ್ಕೊತೀನಿ ಅಷ್ಟೇ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಹೊತ್ತಿ ನನ್ನ ಹೊಸ ವೀಡಿಯೋಸ್ ಹಾಕ್ದಾಗ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ನೋಟಿಫಿಕೇಷನ್ಸ್ ಬರುತ್ತೆ ಓಕೆನಾ ಸೊ ಅಲ್ಲಿ ತನಕ ನಿಮ್ಮ ಹತ್ರ ಹೇಳ್ತೀರಾ ಸದಾ ಪ್ರೋತ್ಸಾಹಿಸಿ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ ಲಾಟ್ಸ್ ಆಫ್ ಲವ್ ಬಾಯ್ ಗೈಸ್ ಲವ್